अस्सलामुअलैकुम नमस्ते फ्रेंड वेलकम बैक टू मೈ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ನಾನಿಲ್ಲಿ ಇವತ್ತು ನಾಷ್ಟೆನಲ್ಲಿ ಪಾಲಕ್ ದಾಲ್ ತಡಕ ಮಾಡ್ತಾ ಇದ್ದೀನಿ। ಇದ್ರ ಹೆಸರೇ ಇರೋದು ಫ್ರೆಂಡ್ಸ್, ಇಲ್ಲಾಂದರೆ ದಾಲ್ ಪಾಲಕ್ ತಡಕ ಅನ್ಬೋದು, ಇಲ್ಲಾಂದರೆ ಪಾಲಕ್ ದಾಲ್ ತಡಕನೂ ಅನ್ಬೋದು। ಇಲ್ಲಿ ನಾನು ತೊಗರಿಬೇಳೆ ಮತ್ತು ಮಸೂರ್ ದಾಲ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್। ಇದು ಮಸೂರ್ ಬೇಳೆ ಇದು ಎರಡು ಸೇರಿ ನಾನು ಮಾಡ್ತೀನಿ। ಈಗ ಇದು ಫಸ್ಟ್ ನಾನು ಬೇಯಿಸ್ತೀನಿ ಕುಕ್ಕರ್ನಲ್ಲಿ ಹಾಕಿ। ಕುಕ್ಕರ್ನಲ್ಲಿ ನೀರಿಟ್ಟಿದ್ದೀನಿ ಇಲ್ಲಿ ಒಲೆ ಇದು ಸ್ಟವ್ ಮೇಲೆ। ಇದರಲ್ಲಿ ನಾನು ಒಂದು ಸ್ವಲ್ಪ ಇದು ಹಲ್ದಿ ಪೌಡರ್ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಒಂದು 4-5 ಕಾಳು ಮೆಂತ್ಯ ಕಾಳು ಹಾಕ್ತೀನಿ ಫ್ರೆಂಡ್। ಈಗ ನೋಡಿರಿ ಇದರಲ್ಲಿ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಒಂದು ಅರ್ಧ ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ। ಇಲ್ಲಿ ನೋಡಿರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬೇಳೆ। ಈಗ ಹಾಕಿ ಇದ್ರ ಮುಚ್ಚಳ ಮುಚ್ಚಿ ಒಂದು 3 ಇದು ವಿಸಲ್ ತೊಗೊಳ್ತೀನಿ ಫ್ರೆಂಡ್। ಇಲ್ಲಿ ನೋಡಿರಿ ಇಷ್ಟು ಹಾಕಿದ್ದೀನಿ। ನಾಷ್ಟೆಗೆ ರೆಡಿ ಮಾಡ್ತಾ ಇರೋದು ಫ್ರೆಂಡ್ ನಾನು। ಇದ್ರ ಜೊತೆ ನಾನು ಸಿಂಪಲ್ಲಾಗಿ ಚಪಾತಿ ಮಾಡ್ತೀನಿ। ನೋಡಿರಿ ಮುಚ್ಚಳ ಮುಚ್ತಾ ಇದ್ದೀನಿ। ಈಗ ಆ ಟೈಮ್ನಲ್ಲಿ ನಾನು ಇದು ಚಪಾತಿದು ಹಿಟ್ಟು ರೆಡಿ ಮಾಡ್ತೀನಿ ಫ್ರೆಂಡ್, ಮತ್ತು ಮಸಾಲೆನೂ ರೆಡಿ ಮಾಡ್ತೀನಿ। ಸೀಟಿ ಆಗುತ್ತೆ, ಬೇಗನೆ ಆಗುತ್ತೆ ಕುಕ್ಕರ್ನಲ್ಲಿ। ಇಲ್ಲಿ ನೋಡಿರಿ ಏನು ಮೇನ್ ಕಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ, ಆಮೇಲೆ ಟೊಮ್ಯಾಟೊ ಕಟ್ ಮಾಡಿರೋದು, ಇದು ಪಾಲಕ್ ಫ್ರೆಂಡ್, ಇದು ಒಂದು ಕಟ್ಟದಷ್ಟು ತೊಗೊಂಡಿದ್ದೀನಿ। ಇಲ್ಲಿ ಮಸಾಲೆ ಇದೆ, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಹಲ್ದಿ ಪೌಡರ್, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು, ಖಾರದ ಪುಡಿ, ಇದಿಷ್ಟೇ ಮಸಾಲೆ ಹಾಕೋದು ಫ್ರೆಂಡ್। ಇದು ಹಿಂಗು ಒಗ್ಗರಣೆಗೆ ಹಾಕ್ತೀನಿ। ಇದೊಂದು ಸ್ವಲ್ಪ ಬೆಣ್ಣೆ ಇದು ತುಪ್ಪ ಇದೆ ಅದರಲ್ಲಿ, ಅದು ಹಾಕ್ಬಿಡ್ತೀನಿ ಫ್ರೆಂಡ್। ನಿಮ್ಮ ಹತ್ರ ತುಂಬ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿರಿ। ನಾನು ಇಲ್ಲಿ 2 ಸೇರಿ ಹಾಕ್ತೀನಿ। ಇಲ್ಲಿ ನೋಡಿರಿ 3 ವಿಸಲ್ ಆಯಿತು। ಈಗ ಇದು ಮ್ಯಾಶ್ ಮಾಡಲ್ಲ, ನಾನು ಹೀಗೆ ಹಾಕ್ತೀನಿ, ಬೇಳೆ ಬೇಳೆ ಥರ ಕಾಣಬೇಕು ಫ್ರೆಂಡ್। ಅದು ನೋಡಿರಿ ತುಪ್ಪ ಹಾಕಿದ್ದೀನಿ, ಒಂದು ಅರ್ಧ ಚಮಚ ಅಷ್ಟೇ ಇತ್ತು ಅದು ತುಪ್ಪ ಲಾಸ್ಟಿಂದು। ಈಗ ಎಣ್ಣೆನೂ ಹಾಕ್ತಾಯಿದ್ದೀನಿ, ಬೇಕಾದರೆ ನೀವು ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು। ತುಪ್ಪ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ ಇದು ದಾಲ್ ತಡ್ಕ। ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಬೇಳೆಯಲ್ಲೂ ಹಾಕಿದ್ದೀನಿ ಮತ್ತು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ। ಇದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ, ಮತ್ತು ಆಗಿದೆ ಗಲೀಜು, ಆಮೇಲೆ ಕ್ಲೀನ್ ಮಾಡ್ತೀನಿ। ಇಲ್ಲಿ ನೋಡಿರಿ ಒಂದು ಸ್ವಲ್ಪ ನಾನು ಹಿಂಗೆ ಹಾಕಿದ್ದೀನಿ ಒಗ್ಗರಣೆಗೆ, ಯಾಕಂದರೆ ಗ್ಯಾಸ್ ಆಗಬಾರ್ದು ಬೇಳೆಯಿಂದ ಅಂತ। ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಈರುಳ್ಳಿ ಹಾಕಿಬಿಡ್ತೀನಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಂದ ತನಕ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ ಅದು ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿರೋದು ಫ್ರೆಂಡ್। ಯಾಕೋ ಯಾರು ಕಮೆಂಟು ಮಾಡಲ್ಲ, ಏನಿಲ್ಲ, ಮತ್ತು ಸಪೋರ್ಟು ಮಾಡ್ತಾಯಿಲ್ಲ ಫ್ರೆಂಡ್। ಪ್ಲೀಸ್ ಹಂಗೆ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ದು, ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್। ನಿಮಗೆ ನನ್ನ ರೆಸಿಪಿ ಹೆಂಗೆ ಅನಿಸುತ್ತೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಫ್ರೆಂಡ್ಸ್, ನನಗೂ ಖುಷಿ ಆಗುತ್ತೆ, ಆಮೇಲೆ ವ್ಲಾಗ್ ಹಾಕೋಕ್ಕೆ ಇಂಟ್ರೆಸ್ಟು ಬರುತ್ತೆ, ಆಮೇಲೆ ಚೆನ್ನಾಗಿ ಇರೋದು ನಾನು ಏನಾದರೂ ಹಾಕಬೇಕು ಅಂದರೆ ಇಂಟ್ರೆಸ್ಟ್ ಆಗಬೇಕು ಫ್ರೆಂಡ್। ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ। ಮತ್ತು ಇಲ್ಲಿ ನೋಡಿರಿ ನಾನು ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ। ಈಗ ನಾನು ಪಾಲಕನ್ನು ಹಾಕಿದ್ದೀನಿ, ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, 1-2 ನಿಮಿಷ ಮಾಡಿ, ಆಮೇಲೆ ಮಸಾಲೆ ಹಾಕಿ ಲಾಸ್ಟಿಗೆ ಟೊಮ್ಯಾಟೊ ಹಾಕ್ತೀನಿ ಫ್ರೆಂಡ್। ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇದು ಪಾಲಕ್ ಬೇಗ ಬೇಯುತ್ತಲ್ಲ, ಅದಕ್ಕೆ ನಾನು ಮಧ್ಯದಲ್ಲಿ ಹಾಕಿದ್ದೀನಿ। ನಾನು ಇದು ಬೇಳೆಯಲ್ಲಿ ಹಾಕಿಲ್ಲ, ನಾನು ತಡ್ಕದಲ್ಲಿ ಹಾಕ್ತಾಯಿದ್ದೀನಿ। ನೋಡಿರಿ 1-2 ನಿಮಿಷದಲ್ಲೇ ಹೆಂಗಾಯಿತು ಅಂತ, ಅಷ್ಟೆಲ್ಲ ಆಯಿತು ಪಾಲಕ್ ಸೊಪ್ಪು, ಈಗ ಅಷ್ಟೇ ಆಗಿದೆ। ಇದು ಮಸಾಲ ಹಾಕ್ತಾಯಿದ್ದೀನಿ ನಾನು। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು। ನನ್ನೇನು ಕನ್ನಡ ಮಾತು ಸರಿಯಾಗಿ ಅರ್ಥ ಆಗ್ತಾ ಇದೆಯಾ ಏನಿಲ್ಲ ಅಂತ ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ, ಹೇಳ್ರಿ ಫ್ರೆಂಡ್। ಈಗ 1-2-3 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ಮಸಾಲೆಯಾಗಿ ಬರುತ್ತೆ ಫ್ರೆಂಡ್। ಮತ್ತು ಎಣ್ಣೆ ಎಲ್ಲ
ಸಪ್ರೇಟ್ ಆಗುತ್ತೆ. ಈಗ ನಾನು ಇದರಲ್ಲಿ ಟೊಮ್ಯಾಟೊ ಹಾಕಿಬಿಡ್ತೀನಿ ಫ್ರೆಂಡ್, ಪೂರ್ತಿ ಕಟ್ ಮಾಡಿರೋದು. ನಾನಿಲ್ಲಿ 2 ಮೀಡಿಯಮ್ ಸೈಜಿನ ಟೊಮಾಟೊ ತೊಗೊಂಡಿರೋದು. ಅಷ್ಟು ದೊಡ್ಡದು ಇಲ್ಲ, ಅಷ್ಟು ಸಣ್ಣದು ಇಲ್ಲ, ಅಷ್ಟಿತ್ತು ಅದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡಬೇಕು ಫ್ರೆಂಡ್ ಇದು. ಆಮೇಲೆ ಇದರಲ್ಲಿ ಬೇಳೆ ಹಾಕಿಬಿಡ್ತೀನಿ. ನೋಡಿರಿ, ಇದು ಒಂದು ಸ್ವಲ್ಪ ಮೆತ್ತಗಾಯ್ತು ಟೊಮಾಟೆ. ಈಗ ಹಾಕ್ತಾಯಿದ್ದೀನಿ ಬೇಳೆ. ಇದು ಮತ್ತು ಮ್ಯಾಶು ಮಾಡಿಲ್ಲ ಫ್ರೆಂಡ್, ಇದರಲ್ಲೇ ಮ್ಯಾಶ್ ಆಗುತ್ತೆ. ಅದು ಸ್ಪೂನಿಂದ ಮ್ಯಾಶ್ ಮಾಡೋದು ಬೇರೆ ಸಪ್ರೇಟ್ ಮತ್ತು ಏನು ಇರಲ್ಲ ಇದರಲ್ಲಿ ಮಾಡೋದು. ದಾಲ್ ತಡ್ಕ ಅಂದರೆ ಇದೆ ಫ್ರೆಂಡ್, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತು ಕೂಡ ಚೆನ್ನಾಗಿರುತ್ತೆ ತಿಂದರೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್. ಈ ರೆಸಿಪಿ ನನಗೆ ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ. ಇವತ್ತು ಫಸ್ಟಾಗಿ ನಮ್ಮ ಹಸ್ಬೆಂಡ್ ತಿಂತಾ ಇರೋದು. ಯಾಕಂದರೆ ಅವರು ಇರಲ್ಲ, ಬೆಳಗ್ಗೆ ಹೋಗಿಬಿಡ್ತಾರಲ್ಲ ಕೆಲಸಕ್ಕೆ, ಆವಾಗ ನನಗೆ ಇದು ಮಾಡೋದು ಆಗತ್ತೆ. ಇವತ್ತಿದ್ದಾರೆ ಅವರು, ಅವರಿಗೂ ತಿನ್ನಿಸ್ತೀನಿ. ಹೆಂಗಿದೆ ಅಂತ ಹೇಳ್ತಾರೆ ಅವರು. ಅದೇ ವ್ಲಾಗ್ನಲ್ಲಿ ಬರಲ್ಲ ಫ್ರೆಂಡ್ ಅವರು, ನನಗೆ ಹೇಳಿ ಹೋಗ್ತಾರೆ. ಚೆನ್ನಾಗಿದ್ದರೆ ಚೆನ್ನಾಗಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ ಅವರು, ಹಂಗೆ ಹೇಳ್ತಾರೆ. ಇಲ್ಲಿ ನೋಡಿರಿ, ನಾನು ಪೇಡೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ರೆಗ್ಯುಲರ್ ನಾನು ಹೆಂಗೆ ಮಾಡ್ತೀನಿ ಹಾಗೆ ಚಪಾತಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್. ಈಗ ನಾಷ್ಟಕ್ಕೆ ಕೊಟ್ಬಿಡ್ತೀನಿ. ಅದು ರೆಡಿ ಆಯಿತು, ಪಾಲಕ್ಕು ದಾಲ್ ತಡ್ಕ. ಈಗ ಚಪಾತಿ ಜೊತೆ ನಾಷ್ಟಕ್ಕೆ ಕೊಡ್ತಾಯಿದ್ದೀನಿ ಫ್ರೆಂಡ್. ನಾನು ಇಷ್ಟಿದೆ ಪೇಡೆ, ಅದನ್ನು ಲಟ್ಟಿಸಿ ರೆಡಿ ಮಾಡ್ತೀನಿ. ಮಕ್ಕಳು ಈಗ ಸ್ಕೂಲಿಗೆ ರೆಡಿಯಾಗಿ ಹೋಗಿಬಿಡ್ತಾರೆ ಫ್ರೆಂಡ್. ಇಲ್ಲಿ ಹೋದರು ಮಕ್ಕಳು ಮತ್ತು ಹಸ್ಬೆಂಡು. ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಇಷ್ಟು ಮಿಕ್ಕಿದೆ ಫ್ರೆಂಡ್. ಇದು ಮಧ್ಯಾಹ್ನ ಆಗತ್ತೆ. ಈಗ ಬರೀ ಫ್ರೆಂಡ್ ನಾಷ್ಟ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್. ಸಪೋರ್ಟ್ ಮಾಡಿರಿ. ತುಂಬ ಸಣ್ಣದಾಗಿದೆ ವ್ಲಾಗ್. ಟ್ರೈ ಮಾಡಿರಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್, ನಿಮಗೆ ಹೆಂಗೆ ಅನಿಸತ್ತೆ ಅಂತ. ಇದೇ ಥರನೂ ನಾನು ರೆಸಿಪಿ ಮಾಡ್ತಾಯಿರ್ತೀನಿ, ಮಿಕ್ಸ್ ಎಲ್ಲ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.